ನಾನಿವತ್ತು ನಮ್ಮ ಮಂಡ್ಯ ಹುಡುಗ ಗಿಲ್ಲಿಗೆ ಮ್ಯಾಕ್ಸಿಮಮ್ ಎಷ್ಟು ವೋಟ್ ಹಾಕ್ಸ್ಬೋದು ಅನ್ನೋದನ್ನ ಚೆಕ್ ಮಾಡ್ತಾ ಇದ್ದೀನಿ. ಫಸ್ಟು ನನ್ನ ಐಡಿಯಿಂದ 99 ವೋಟ್ ಹಾಕಿ ಮುಗಿಸ್ದೆ. ಮತ್ತೆ ನಂದು ಇನ್ನೊಂದು ಅಕೌಂಟಿಗೆ ಲಾಗಿನ್ ಆಗಿ ಅಲ್ಲೂ 99 ವೋಟ್ ಹಾಕ್ತೆ. ಬರೀ ನಾನು ಹಾಕ್ತಿದ್ರೆ ಹೇಗೆ, ನನ್ನ ಫಾಲೋವರ್ಸು ಹಾಕೊಳ್ಳಿ ಅಂತ ಇನ್ಸ್ಟಾ ಮತ್ತು ವಾಟ್ಸಪ್ಪಲ್ಲಿ ಸ್ಟೋರಿ ಹಾಕೊಂಡೆ. ಮತ್ತೆ ಬೇರೆ ಬೇರೆ ಹೊಸ ನಂಬರ್ಸ್ಗೆ ಲಾಗಿನ್ ಆಗಿ ವೋಟ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ. ಬೇರೆಯವ್ರಿಗೆಲ್ಲ ಬಿಗ್ ಬಾಸ್ ನೋಡೋರು ಇಲ್ಲ ಹಾಟ್ ಸ್ಟಾರ್ ಹ್ಯಾಪಿ ಇರೋರು ಮಾತ್ರ ವೋಟ್ ಹಾಕ್ತಾರೆ. ಅದಕ್ಕೆ ಹಾಟ್ ಸ್ಟಾರ್ ಯಾರ ಹತ್ರ ಇರಲ್ಲ, ಬಿಗ್ ಬಾಸ್ ಯಾರು ನೋಡ್ತಿರಲ್ಲ, ಅವ್ರ ಅಕೌಂಟ್ಗಳಿಗೆ ಲಾಗಿನ್ ಆಗಿ ವೋಟ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ. ನಿನಗೆ ಯಾವ ಮನಿಯಾಳ ಐಡಿಯಾ ಕೊಟ್ಟಪ್ಪ? ಇದೇ ಪ್ರೊಸೆಸ್ನ ಕಂಟಿನ್ಯೂ ಮಾಡಿ ಒಬ್ಬೊಬ್ಬರಾಗಿ ಎಲ್ರಿಗೂ ಕಾಲ್ ಮಾಡ್ತಾ ಇದೆ. ಮತ್ತೆ ಅವ್ರಗಳ ಅಕೌಂಟಿಗೆ ಲಾಗಿನ್ ಆಗ್ತಿದೆ, ನಾನೇ ವೋಟ್ ಹಾಕ್ತಾ ಇದೆ. ಸೊ ಈ ಥರನೇ ಮಾಡಿ ಆಲ್ರೆಡಿ 30 ಜನ ಹತ್ರ ಅಕೌಂಟಿಗೆ ಲಾಗಿನ್ ಆಗಿ 3000 ವೋಟ್ ಹಾಕಿದ್ದೀನಿ. ಆದ್ರೂ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ. ಸೊ ಇನ್ನೂ ಸ್ವಲ್ಪ ಜಾಸ್ತಿ ಮಾಡೋಣವಾ? ಅದಾದ್ಮೇಲೆ ನಾವು ಅಮ್ಮ ಫೋನಲ್ಲಿ ಹಾಟ್ ಸ್ಟಾರ್ ಇನ್ಸ್ಟಾಲ್ ಮಾಡಿ ಗಿಲ್ಲಿಗೆ ವೋಟ್ ಹಾಕಿದೆ. ಅಷ್ಟೇ ಅಲ್ಲೇ ಒಬ್ರು ಗಿಲ್ಲಿ ಫ್ಯಾನ್ ಸಿಕ್ಕಿದ್ರು. ಅವ್ರಿಗೆ ವೋಟಿಂಗ್ ಪೋಲ್ ಆನ್ ಆಗಿರೋದು ಗೊತ್ತೇ ಇರಲಿಲ್ಲ. ಆಮೇಲೆ ಅವರು ವೋಟ್ ಹಾಕ್ತೀನಿ ಅಂತ ವೋಟ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ 97 ವೋಟ್ ಮಾತ್ರ ಹಾಕಿದ್ರು. ನಿಮ್ಮ ಮದುವೆ ಮಾಡ್ಕೋಣ ತೆಗಿರಲ್ಲ, ನಿಮ್ಗೆ ಗೊತ್ತಾಗಲ್ಲ. ನಾನು ಒಬ್ಬನೇ ಇವಾಗ ಟೋಟಲ್ ಆಗಿ 3500 ವೋಟ್ ಆಗಿದ್ದೀನಿ. ಈ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ 3500 ವೋಟ್ಸ್ 3.5 ಲಕ್ಷ ಆಗದಂತೂ ಗ್ಯಾರಂಟಿ. ಡಮಾಲ್ ಡಿಮಿಲ್ ಟಕ್ಕ ಈ ಸಲ ಗಿಲ್ಲಿ ಕಪ್ ಹೊಡೆಯೋದು ಪಕ್ಕ.